ತಣ್ಣಿ ವಾಟರ್ ಏನ್ ಬೇಕಾದ್ರೆ ಹೇಳ್ಬೋದು, ವಸ್ತು ಒಂದೇ ಅಲ್ವಾ. ಹಾಗೆ ಭಗವಂತ ಒಬ್ಬನೇ, ಅವನಿಗೆ ಬೇರೆ ಬೇರೆ ಹೆಸರು. ಏಕಂ ಸತ್ವಿಪ್ರ ಬಹುಧಾ ವದಂತಿ ಅಂತ ಹೇಳ್ತಾರೆ. तुम बच्चे भारत के मोस्ट वैल्यूबल सर्वेंट हो। श्रीमत पर कहते भी है, हे पतित पावन आकर पावन बनाओ, पतित पावना बंधु पावना बढ़ो तो करीತಾರೆ. तुम जानते हो सत्युग में हमको कितना सुख मिलता है और उनका खजाना मिलता है. ಸತ್ಯುಗದಲ್ಲಿ ಕುಬೇರನ ಖಜಾನೆನೇ ಸಿಗುತ್ತೆ. ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ಎಲ್ಲಿ? वहाँ एवरेज आयु भी कितनी बड़ी रहती है. वे है योगी, यहाँ है सब भोगी. ಸತ್ಯುಗದಲ್ಲಿ ಆಯುಷ್ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅವರೆಲ್ಲ ಯೋಗಿಗಳು. ಯೋಗಿಗಳು ಅಂದ್ರೆ ಅಲ್ಲಿ ಯೋಗ ಮಾಡ್ತಾರ, ಇಲ್ಲಿ ಯೋಗ ಮಾಡೋದ್ರಿಂದ ಅಲ್ಲಿ ಆಯುಷ್ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ ಭೋಗಿಗಳು. और पावन एक पतित है, कितना रात दिन का फर्क है. श्री कृष्ण को भी योगी कहते हैं, महात्मा भी कहते हैं. श्री कृष्णನಿಗೆ ಒಂದ್ ಕಡೆ ಪರಮಾತ್ಮ ಅಂತ ಹೇಳ್ತಾರೆ, ಯೋಗಿ ಅಂತಾರೆ, ಮಹಾತ್ಮ ಅಂತಾರೆ. परंतु वो तो सच्चा महात्मा है. वास्तवದಲ್ಲಿ ಮಹಾತ್ಮನೇ. ಯಾಕೆಂದ್ರೆ ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸೋ ಪರಮೋ ಧರ್ಮ. ಇದು ದೇವತೆಗಳ ಗಾಯಕ. आत्मा और शरीर दोनों पवित्र है. सन्यासी तो गृहस्थियों के पास विकार से जन्म ले फिर सन्यासी बनते. ಸನ್ಯಾಸಿಗಳು ಪೂರ್ತಿ ಪಾವನರಲ್ಲ, ಯಾಕೆಂದ್ರೆ ಅವರು ಕೂಡ ವಿಕಾರದಿಂದ ಜನ್ಮ ಪಡೆದಿರ್ತಾರೆ. एक बात है, अभी तुमको बाप समझाते हैं. सत्युग में कैसे थे? रिलीजियस राइटियस थे. ಅಲ್ಲಿ ಅಲ್ಲಿ ಧರ್ಮ ಮಾರ್ಗದಲ್ಲಿ ನಡೀತಾ ಇತ್ತು. ಯಾವ ಧರ್ಮ? ಧರ್ಮಕ್ಕೆ ಹೆಸರಿಲ್ಲ, ಅಲ್ಲಿ ಧರ್ಮಕ್ಕೆ ಹೆಸರಿಲ್ಲ. ಅದು ಧರ್ಮ ಮಾರ್ಗದಲ್ಲಿ ನಡೀತಾ ಇತ್ತು. 100% साल्वेंट थे, ಎವರ್ ಹ್ಯಾಪಿ रहते थे. ರಾತ್ ದಿನ का फर्क है. ಇವತ್ತಿನ ಪ್ರಪಂಚಕ್ಕೂ ಆ ಪ್ರಪಂಚಕ್ಕೂ ಹೋಲಿಕೆ ಮಾಡಿ ಎಷ್ಟು ಖುಷಿ ಇರುತ್ತೆ, ಶಾಂತಿ ಇರುತ್ತೆ, ಪವಿತ್ರತೆ, ಸುಖ, ಶಾಂತಿ, ಆಯುಸ್ಸು, ಆರೋಗ್ಯ. ಇದು ಒಂದಿದ್ರೆ ಒಂದಿರಲ್ಲ. ಆಯುಸ್ ಇರುತ್ತೆ, ಆರೋಗ್ಯ ಇರಲ್ಲ. ಆರೋಗ್ಯವಾಗಿರ್ತಾರೆ, ಬೇಗ ಹೋಗ್ಬಿಡ್ತಾರೆ ಅಲ್ವಾ. ಇಲ್ಲಿ ಒಂದಿದ್ರೆ ಒಂದಿಲ್ಲ, ಅಲ್ಲಿ ಎಲ್ಲ ಇರುತ್ತೆ. ಎಷ್ಟು ಒಳ್ಳೆ ಪ್ರಪಂಚ, ಹೋಲಿಕೆ ಮಾಡಿ ಅಂತಾರೆ ಬಾಬಾ. एक एक्यूरेट टू मी जानती. ಇದೆಲ್ಲ ವಿಚಾರ ನಿಮಗೆ ಮಾತ್ರ ಗೊತ್ತು. एक किसको भी पता थोड़े ही पता है कि भारत हेवन था, फिर हेल्थ कैसे बना. लक्ष्मी नारायण की पूजा करते, मंदिर बनाते, समझते कुछ भी नहीं. ಬಿರ್ಲಾ ಮಂದಿರ ಕಟ್ಟಿಸ್ತಾರಲ್ಲ, ದೆಹಲಿ, ಹೈದರಾಬಾದ್ ಇದೆಲ್ಲ ಇದೆ. ಅದು ಲಕ್ಷ್ಮೀನಾರಾಯಣ ಮಂದಿರ. ಅವ್ರು ಯಾರು ಏನು ಯಾರಿಗೂ ಕಟ್ಟದವ್ರಿಗೂ ಗೊತ್ತಿಲ್ಲ, ಪೂಜೆ ಮಾಡೋದು ಬಂದೇ ಗೊತ್ತಿಲ್ಲ. समझते कुछ भी नहीं. बाप समझाते रहते अच्छे अच्छे पोजीशन वाले जो भी है. बिरला को भी समझा सकते हो, ಯಾಕೆಂದ್ರೆ ಬಿರ್ಲಾ ಮಂದಿರ ಅಂತಾನೆ ಹೇಳೋದು. ಅದಕ್ಕೆ ಅಲ್ಲಿದು ಲಕ್ಷ್ಮೀ ನಾರಾಯಣ ಮಂದಿರ. ಅವ್ರಿಗೂ ಹೇಳಬಹುದು ವಿಜ್ಞಾನನ. ಈ लक्ष्मी नारायण ने एक पद कैसे पाया, क्या किया, जो इन्होंने एक मंदिर बनाए हैं. बिगर ऑक्यूपेशन जाने पूजा करना भी तो पत्थर पूजा अथवा गुड़ियों की पूजा हो गई. ಅವ್ರು ಯಾರು ಎಲ್ಲಿದ್ರು, ಅವ್ರ ಕತೆ, ಅವರ ಹಿಸ್ಟ್ರಿ ಏನು ಗೊತ್ತಿದ್ದೆ ಪೂಜೆ ಮಾಡಿದ್ರೆ ಅದೇ ಆಯ್ತು ಬೊಂಬೆ ಪೂಜೆ ಮಾಡಿದ್ರೆ, ಬೊಂಬೆ ಆಟ, गुड़ियों की पूजा हो गई. और धर्म वाले तो जानते हैं क्राइस्ट फलाने समय पर आया, फिर आएगा. तो तुम बच्चों ಈ ಬಾಬಾ ಯಾಕೆ ಹೇಳ್ತಾರೆ, ಬೇರೆ ಧರ್ಮದವ್ರಿಗೆ ಕ್ರೈಸ್ತ ಅವ್ನು ಯಾವಾಗ ಬಂದ, ಯಾವಾಗ ಜನ್ಮ ಪಡ್ದ, ಏನ್ ಮಾಡ್ದ ಎಲ್ಲ ಗೊತ್ತು. ಆದ್ರೆ ಲಕ್ಷ್ಮೀನಾರಾಯಣರು ಯಾರು, ಎಲ್ಲಿದ್ರು ಯಾರು ನಮ್ಗೆ ಗೊತ್ತಿಲ್ಲ. ಇದು ಬಾಬಾ. तो तुम बच्चों को इतना रूहानी गुप्त फोकस होना चाहिए. रूह को खुशी होनी चाहिए, आत्म के खुशी ಆಗಬೇಕು. ಯಾಕೆ ಖುಷಿ ಆಗಬೇಕು? ಭಗವಂತ ತಿಳಿಸ್ಕೊಟ್ಟಿದ್ದಾರೆ. ಭಗವಂತನೇ ಬಂದು ನಮಗೆ ಓದಿಸ್ತಾ ಇದ್ದಾರೆ. ಭಗವಂತನ ಜೊತೆ ನಾವು ವಿಶ್ವ ಸೇವೆ ಮಾಡ್ತಾ ಇದ್ದೀವಿ, ಭಾರತವನ್ನು ಸ್ವರ್ಗ ಮಾಡ್ತಾ ಇದ್ದೀವಿ, ನಮ್ಮ ತನು ಧನಗಳನ್ನ ಸಫಲ ಮಾಡ್ತಾ ಇದೀವಿ ಅಲ್ವಾ. ಎಷ್ಟು ಭಾಗ್ಯಶಾಲಿ ನಾವು. खुशी होनी चाहिए. आधा कल्प देहाभिमानी थे, अब बाप कहते हैं अशरीरी बनो, अपने को आत्मा समझो,
हमारे आत्मा बाप से सुन रही है ನಾವು ತಂದೆಯಿಂದ ಜ್ಞಾನ ಕೇಳ್ತಾ ಇದೀವಿ ಇವರಿಂದ ಅಲ್ಲ ನಮ್ಮ ಬಾಬಾ ಅಲ್ಲ ಯಾರು ಹೇಳ್ತಾರೆ वो सत्संग है वैसे नहीं समझेंगे एक रूहानी बाप रूहों को बैठ समझाते हैं परमात्मा ಆತ್ಮಗಳ ಜೊತೆ ಏನ್ ಮಾಡ್ತಿದ್ದಾರೆ ಹುಳ್ಳಿ ಏನು ವಾರ್ತಾಲಾಪ. ಪರಮಾತ್ಮ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಆ ರೀತಿ ತಿಳ್ಕೊಂಡಾಗ ಮಜಾ ಬರುತ್ತೆ एक रूहानी बाप रूह को बैठ समझाते हैं रूह ही सब कुछ सुनती है ना आत्मा कहते हैं मैं प्राइम मिनिस्टर हूँ फलाना हूँ आत्मा ने शरीर द्वारा कहा कि मैं प्राइम मिनिस्टर हूँ ಆತ್ಮನೇ ಹೇಳೋದು ನಾನು ಪ್ರೈಮ್ ಮಿನಿಸ್ಟ್ರು ನಾನು ಮಿನಿಸ್ಟ್ರು ಇನ್ನೊಂದು ಮತ್ತೊಂದು ಶರೀರ ಹೇಳುತ್ತಾ ಆತ್ಮನೇ ಹೇಳಿ ಆತ್ಮ ಹೊಟ್ಟೋದ್ಮೇಲೆ ಶರೀರ ಜಡ ಎತ್ಕೊಂಡೋಗಿ ಅಲ್ವಾ ಮಣ್ಣು ಮಾಡ್ತಾರೆ ಸುತ್ತಾಕ್ತಾರೆ अभी तुम कहते हो हम आत्मा पुरुषार्थ कर स्वर्ग का देवी देवता बन रही हूँ